ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ 10 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ಪೂಜಾ ಮಹೋತ್ಸವದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ದಿನಾಂಕ 3/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ ಒಟ್ಟು 10 ದಿನಗಳ ಕಾಲ ಶರನ್ನವರಾತ್ರಿ ಪೂಜಾ ಮಹೋತ್ಸವದ ಪ್ರಯುಕ್ತ ಪ್ರತಿದಿನ ಬೆಳಗ್ಗೆ ರಾತ್ರಿ ಸಮಯಗಳಲ್ಲಿ ವಿವಿಧ ರೀತಿಯ ವಿಶೇಷ ಹೋಮಗಳು, ಹವನಗಳು, ವಿಶೇಷ ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ದಿನಾಂಕ 3/10/2024 ಗುರುವಾರ ಸಂಜೆ 6 ಗಂಟೆ ಸಮಯದಲ್ಲಿ ಶರನ್ನವರಾತ್ರಿ ವಿಶೇಷ ಮಹಿಷಾಸುರಮರ್ದಿನಿ ದೇವಿಯನ್ನ ವಿಶೇಷ ಮಂಟಪದಲ್ಲಿ 10 ದಿನಗಳ ಕಾಲ ಪಟ್ಟಕ್ಕೆ ಕೂರಿಸಲಾಗಿದೆ. 3ನೇ ತಾರೀಕು ಗುರುವಾರ ಅಮ್ಮನವರಿಗೆ ಅರಿಶಿಣ ಕುಂಕುಮ ಅಲಂಕಾರ, ಸಂಜೆ ಸ್ಥಳೀಯ ಪ್ರತಿಭೆಗಳು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. 4ನೇ ತಾರೀಕು ಶುಕ್ರವಾರದಂದು ಅಮ್ಮನವರಿಗೆ ಶಾಕಾಂಬರಿ ತರಕಾರಿ ಅಲಂಕಾರ, ಸಂಜೆ ಶ್ರೀ ಸಚಿನ್ ಎಸ್ ನಗರ್ತಾ ಅವರಿಂದ ರಸ ಸಂಜೆ ಹಾಗೂ ದೇವನಹಳ್ಳಿಯ ಯಾಶಿಕಾ ಶೆಟ್ಟಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 5ನೇ ತಾರೀಕು ಶನಿವಾರದಂದು ಗಂಧದ ಅಲಂಕಾರ, ಸಂಜೆ ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಮತ್ತು ಶ್ರೀ ಕರಗದಮ್ಮ ಡ್ಯಾನ್ಸ್ ಅಕಾಡೆಮಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. 6ನೇ ತಾರೀಕು ಭಾನುವಾರ ಶ್ರೀ ಕೈಲಾಸ ಪಾರ್ವತಿ ಅಲಂಕಾರ, ಸಂಜೆ ಶ್ರೀ ಗೀತಾಲಯ ಅಕಾಡೆಮಿ ವತಿಯಿಂದ ಭರತನಾಟ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಾಳೆ ಅಂದರೆ 7ನೇ ತಾರೀಕು ಸೋಮವಾರದಂದು ವಿಶೇಷ ಹಣ್ಣುಗಳ ಅಲಂಕಾರ, ಸಂಜೆ ಸ್ಥಳೀಯ ಪ್ರತಿಭೆಗಳು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. 8ನೇ ತಾರೀಕು ಮಂಗಳವಾರ ವಿಶೇಷವಾದ ಸೇಲಂ ಹೂವಿನ ಅಲಂಕಾರ, ಸಂಜೆ ಅಣೆಕಟ್ಟದ ಶ್ರೀ ಪರಮಶಿವದಾಸ್ ಗುರೂಜಿ ಮತ್ತು ಅವರ ತಂಡದಿಂದ ಅಖಂಡ ಭಜನೆ ನಡೆಯುತ್ತದೆ. 9ನೇ ತಾರೀಕು ಬುಧವಾರದಂದು ಸರಸ್ವತಿ ಅಲಂಕಾರ, ಸಂಜೆ ದೇವನಹಳ್ಳಿ ಉದಯ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಡ್ಯಾನ್ಸ್ ಕಾರ್ಯಕ್ರಮ ನಡೆಸಿಕೊಡುವರು. 10ನೇ ತಾರೀಕು ಗುರುವಾರ ದುರ್ಗಾದೀಪ ಅಲಂಕಾರ, ಸಂಜೆ ಶ್ರೀವಾಣಿ ವಿದ್ಯಾ ಆಶ್ರಮ ಧರ್ಮಾರ್ಥ ಸಂಸ್ಥೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವರು. 11ನೇ ತಾರೀಕು ಶುಕ್ರವಾರ ದುರ್ಗಾಮಾತೆ ಅಲಂಕಾರ, ಸಂಜೆ ಸ್ಥಳೀಯ ಪ್ರತಿಭೆಗಳು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. 12ನೇ ತಾರೀಕು ಶನಿವಾರ ಬಯಪ್ಪ ಮಾಜಿ ಅಧ್ಯಕ್ಷ ಹಾಗೂ ಶ್ರೀ ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿ ಹಾಗೂ ಸಮಿತಿ ಅಧ್ಯಕ್ಷರಾದ ಶ್ರೀ ಅಶ್ವಥ್ ನಾರಾಯಣ್ ರವರುಗಳಿಂದ ದೇವಿಗೆ ಚಾಮುಂಡೇಶ್ವರಿ ಅಲಂಕಾರ. 12ನೇ ತಾರೀಕು ಮಧ್ಯಾಹ್ನ 12:30 ಗಂಟೆಗೆ ಅಶ್ವಥಪ್ಪ ಗುರೂಜಿ ಮತ್ತು ತಂಡ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಇವರುಗಳಿಂದ ವಿಶೇಷ ಭಜನೆ ಹಾಗೂ ಭಕ್ತಿ ಗೀತೆಗಳು, ನಂತರ ಮಹಾಪ್ರಸಾದ ವಿನಿಯೋಗ, ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಯೋಗದೊಂದಿಗೆ ನಗರದ ರಾಜಬೀದಿಗಳಲ್ಲಿ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ, ನಂತರ ಉಯ್ಯಾಲೋತ್ಸವ ನಡೆಯುತ್ತದೆ. ನವರಾತ್ರಿ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ, ಪ್ರತಿದಿನ ರಾತ್ರಿ 7:30 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯುತ್ತದೆ. ಸುಮಾರು ಸಂಖ್ಯೆಯಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು, ಪುರುಷರು, ಭಕ್ತಾದಿಗಳು ತಂಡೋಪತಂಡವಾಗಿ ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು.
ಪ್ರತಿ ಹುಣ್ಣಿಮೆಯಂದು ಬೆಳಗ್ಗೆ 11 ಗಂಟೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ದಾಸೋಹ ಇರುತ್ತದೆ. ಪ್ರತಿ ಶುಕ್ರವಾರ ರಾಹುಕಾಲದ ಅಭಿಷೇಕ ಇರುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಸಂಜೆ 6 ಗಂಟೆಯಿಂದ ದುರ್ಗಾ ಹೋಮ ಇರುತ್ತದೆ. ವಿಶೇಷ ಕೋರಿಕೆ: ಶ್ರೀ ಚೌಡೇಶ್ವರಿ ಸಮುದಾಯ ಭವನ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು, ದಾನಿಗಳು ಉದಾರವಾಗಿ ಧನ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಾಮಗ್ರಿಗಳನ್ನು ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಲು ಕೋರಿದೆ. ದಾಸೋಹ ಹಾಗೂ ಸೇವೆಗಳಿಗೆ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9116911296 9945830365 ಮತ್ತೊಂದು ಸಂಖ್ಯೆ 9886898619. ಈ ಮೇಲ್ಕಂಡ ಸಂಖ್ಯೆಗಳಿಗೆ ಸಂಪರ್ಕಿಸಿ ಎಂದು ಶ್ರೀ ಚೌಡೇಶ್ವರಿ ಟ್ರಸ್ಟ್ ಗಂಗಾಧರ್ ರವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ.
ನೀನು ಪರಮ ಶಿಕ್ಷಕ ನೀನು ಸಹಗತಿ ನೀಡುವ ಗುರು ನೀನು ಆತ್ಮರ ಪಿತ ನೀನು ಪರಮ ಶಿಕ್ಷಕ ನೀನು ಸಹಗತಿ ನೀಡುವ ಗುರು ನೀನು ಕಲಿಯುಗದಲ್ಲಿ ಬ್ರಹ್ಮನ ಕರುವಲಿ ಕಲಿಯುಗದಲ್ಲಿ ಬ್ರಹ್ಮನ ಕರುವಲಿ ಅವತರಿಸಿದ ಶಿವ ಪರಮಾತ್ಮನೇನು ಜೀವ ಕೋಟಿಯ ರಕ್ಷಕ ನೀನು ವೇದ ಪರಂಜ್ಯೋತಿ ನೀನು ಪರಮ ಪವಿತ್ರ ಪರಂಜ್ಯೋತಿ ನೀನು ಪರಮಧಾಮ ನಿವಾಸಿಯು ನೀನು ಜೀವ ಕೋಟಿಯ ಜೀವ ಕೋಟಿಯ ಜೀವ ಕೋಟಿಯ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.